ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ವಿಜಯಾಂಬಿಕಾ ನನ್ನ ದಾರಿಗೆ ಅಡ್ಡ ಬರೋ ಹಾಗೆ ಕಾಣ್ತಿದ್ದಾಳೆ. ಅವಳನ್ನ ದಾಟಿ ನಾನು ನನ್ನ ಗುರಿನ ತಲುಪಬೇಕು. ಈಗ ನನ್ನ ಮುಂದೆ ಇರೋ ಮೊದಲನೇ ಗುರಿ ನನ್ನ ಮಗಳಿಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋದು. ಅವಳಿಗೆ ತಾಯಿ ಪ್ರೀತಿ ಸಿಗಬೇಕು. ತಾಯಿ ಬಗ್ಗೆ ಇರೋ ಅವಳ ಭಾವನೆ ಬದಲಾಗಬೇಕು. ಇದು ಯಾವುದಕ್ಕೂ ಆ ವಿಜಯಾಂಬಿಕಾ ಅಡ್ಡ ಬರಬಾರ್ದು. ಹಾಗಾಗಬೇಕು ಅಂದರೆ ಮೊದಲು ನಾನು ವೀರುಗೆ ಹತ್ರ ಆಗಬೇಕು. ಇಂಥ ಪರಿಸ್ಥಿತಿಲಿ ಶ್ರಾವಣಿಗೆ ನಾನೇ ಅವಳ ತಾಯಿ ಅಂತ ಗೊತ್ತಾದರೆ ಅವಳು ದೂರ ಹೋಗ್ಬೋದು. ಇದನ್ನೆಲ್ಲ ನಾನು ಸೂಕ್ಷ್ಮವಾಗಿ ಸರಿ ಮಾಡಬೇಕು. ಅಮ್ಮವ್ರೆ, ಏನೋ ಯೋಚನೆ ಮಾಡ್ತಿದ್ದೀರಾ? ಚೋಟು, ನಾನು ನಿನಗೆ ತಾಯಿ ಪ್ರೀತಿ ಕೊಟ್ಟಿದ್ದೀನಿ ಅಂತ ಹೇಳಿದೆ. ನಿನಗೆ ತಾಯಿ ಪ್ರೀತಿ ಕೊಟ್ಟವಳಿಗೆ ತಾನು ಹೆತ್ತ ಮಗಳಿಗೆ ತಾಯಿ ಪ್ರೀತಿನ ಕೊಡೋದಕ್ಕಾಗ್ತಿಲ್ವಲ್ಲ. ಅಮ್ಮವ್ರೆ, ನನ್ನ ಮಗಳಿಗೆ ನಾನು ತಾಯಿ ಪ್ರೀತಿ ಕೊಡಬೇಕು. ಅದೇ ಈಗ ನನ್ನ ಮುಂದೆ ಇರೋ ಮೊದಲನೇ ಗುರಿ. ಅಮ್ಮವ್ರೆ, ನೀವೇ ಹೇಳ್ದಾಗೆ ನಿಮ್ಮವ್ರು ಎಲ್ರಿಂದನೂ ದೂರ ಇದ್ದೀರಾ. ಪ್ರೀತ್ಸೋರಿಂದನೂ ದೂರ ಆದ್ರೆ ನಿಮ್ ಗುರಿನ ತಲುಪಕ್ಕೆ ಹೇಗೆ ಸಾಧ್ಯ? ತಲುಪಬೇಕಾಗತ್ತೆ ಚೋಟು. ನಾನು ಗಂಗಾಧರ್ ಮೂರ್ತಿಗಳ ಮಗಳು. ನನ್ನ ತಂದೆ ತಾಯಿ ತಿನ್ಸಿರೋ ಪ್ರತಿಯೊಂದು ತುತ್ತಿನ ಜೊತೆಗೆ ನನಗೆ ಜೀವನದ ನೀತಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಹೇಗೆ ಗೆಲ್ಲಬೇಕು, ಹೇಗೆ ಸೋಲ್ಗಳನ್ನ ಎದುರಿಸಬೇಕು, ಹೊಸ ದಾರಿಗಳನ್ನ ಹೇಗೆ ಕಂಡುಹಿಡ್ಕೋಬೇಕು, ಭಾವುಕತೆ ಜೊತೆಗೆ ಬುದ್ಧಿವಂತಿಕೆ ಕೂಡ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಭಾವನೆಗಳು ನಮ್ಮ ಬುದ್ಧಿಗೆ ಮಂಕು ಬೂದಿನ ಇರಿಸ್ಬಿಡತ್ತೆ. ಭಾವನೆಗಳು ನಮ್ಮ ಕಣ್ಣನ್ನ ಮಂಜಾಕ್ಸತ್ತೆ. ಆಗ ನಮ್ಮ ಬುದ್ಧಿ ಓಡಲ್ಲ. ಆದರೆ ಈಗ ಭಾವನೆಗಳನ್ನು ಉಳಿಸ್ಕೊಳ್ಬೇಕು ಅಂದರೆ ಬುದ್ಧಿ ಉಪಯೋಗಿಸಲೇಬೇಕಾಗತ್ತೆ. ಎದುರಿಗೆ ಬರೋ ಶತ್ರುಗಳನ್ನು ಎದುರಿಸಬಹುದು, ಆದರೆ ಬೆನ್ನ ಹಿಂದೆ ನಿಂತು ಹೊಂಚಾಕೋ ಶತ್ರುಗಳನ್ನು ಬೇರೆ ರೀತಿನೇ ಕಂಡುಹಿಡಿಬೇಕಾಗತ್ತೆ. ಇದೆಲ್ಲಾನು ನನ್ನ ಇಷ್ಟು ವರ್ಷದ ಜೀವನಾನುಭವದಲ್ಲಿ ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾವ ಶತ್ರುಗಳು ನನ್ನನ್ನು ಮುಟ್ಟೋದಕ್ಕಾಗಲ್ಲ. ನಿಮ್ ಬಗ್ಗೆ ನಮಗ್ ಗೊತ್ತಿಲ್ವಾ ಅಮ್ಮವ್ರೆ? ನಿಮ್ ಜೊತೆ ಭಕ್ತಿಯಿಂದ ಇದ್ರೆ ಸಾಕ್ಷಾತ್ ಲಕ್ಷ್ಮಿ, ಮಹಾಲಕ್ಷ್ಮಿ, ಅನ್ನಪೂರ್ಣೇಶ್ವರಿ ಅದೇ ನಿಮ್ ಜೊತೆ ಶಕ್ತಿ ತೋರ್ಸಕ್ ಬಂದ್ರೆ ಚಂಡಿ ಚಾಮುಂಡಿ. ಅಷ್ಟೆಲ್ಲ ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಎಲ್ರು ಕಣ್ತಪ್ಸಿ ನಿಮ್ ಗುರಿಗೋಸ್ಕರ ಕಾಯಕ್ಕಾಗ್ತಿತ್ತ? ನೀನ್ ಇದನ್ನೆಲ್ಲ ಹೇಳ್ತಿರೋದು ನಿನಗೆ ನನ್ನ ಮೇಲಿರೋ ಅಭಿಮಾನ